ನಮಸ್ಕಾರ ಎಲ್ರಿಗೂ. ನನ್ನ ಬ್ಯುಸಿ ಲೈಫ್ನ ಇನ್ನೊಂದು ದಿನಕ್ಕೆ ನಿಮಗೆ ಸ್ವಾಗತ. ಒಂದು ಕಡೆ ಆಫೀಸ್ ಕೆಲಸ, ಇನ್ನೊಂದು ಕಡೆ ಪ್ರೆಗ್ನೆನ್ಸಿ ಜರ್ನಿ, ಇದರ ಮಧ್ಯೆ ಮನೆ ಜವಾಬ್ದಾರಿ. ಇದೆಲ್ಲ ಇವತ್ತು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬೆಳಿಗ್ಗೆ ತಿಂಡಿಗೆ ಇವತ್ತು ಟ್ರೂ ದಕ್ಷಿಣ್ ಬ್ರ್ಯಾಂಡ್ ಅವರ ದೋಸಾ ಬ್ಯಾಟರ್ ತಂದೆ. ಚಟ್ನಿ ಆಲ್ರೆಡಿ ನಿನ್ನೆ ರಾತ್ರಿನೇ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ. ಇವರ ಬ್ಯಾಟರ್ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಐ ಡಿ ಅಥವಾ ಅಸಲ್ ಬ್ಯಾಟರ್ಗಿಂತ ಇದೇ ನನಗೆ ಜಾಸ್ತಿ ಇಷ್ಟ ಆಯಿತು. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು, ಸ್ವಲ್ಪ ಉಳ್ದಿತ್ತಂತ ಒಂದು 2-3 ದೋಸೆ ನನಗೋಸ್ಕರ ಮಾಡೋಣ ಅಂತ. ದೋಸಾ ಬ್ಯಾಟರ್ಗೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು ನಾವು. ಇವತ್ತು ನಾನು ಜಾಸ್ತಿನೇ ನೀರು ಹಾಕಿಬಿಟ್ಟೆ ಅನಿಸುತ್ತೆ, ಯಾಕಂದರೆ ಬ್ಯಾಟರ್ ಸ್ವಲ್ಪ ಕಡಿಮೆನೇ ಇತ್ತು. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ, ದೋಸೆ ಜೊತೆ ತುಪ್ಪ ಚೆನ್ನಾಗಿರುತ್ತೆ. ಸೈಡಲ್ಲಿ ಹಾಲನ್ನು ಕಾಯಿಸೋಕ್ಕೆ ಇಡೋಣ. ತುಪ್ಪ ಮಾಡೋಕ್ಕೆ ಎಲ್ಲ ಹಾಲಿನ ಕೆನೆಯನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿರುತ್ತೆ, ಮನೆಯಲ್ಲೇ ತುಪ್ಪ ಮಾಡ್ಬೋದು. ನಮ್ಮ ಮಮ್ಮಿ ಮಾಡಿಕೊಡ್ತಾರೆ ಆ್ಯಕ್ಚುಲಿ ನನಗೆ. ಇಲ್ಲಿ ದೋಸೆ ನೋಡಿದರೆ ಸ್ವಲ್ಪ ಅಂಟ್ಕೊಂಡಿತ್ತು, ನೀರು ಜಾಸ್ತಿ ಆಗಿದ್ದರಿಂದ. ಅದಕ್ಕೆ ನೀರು ಸ್ವಲ್ಪ ಕಡಿಮೆನೇ ಹಾಕಬೇಕು. ಮತ್ತು ಬೆಳಿಗ್ಗೆ ಕಾಫಿ ಇಲ್ಲದೆ ನನಗೆ ಆಗೋದೇ ಇಲ್ಲ, ಅದಕ್ಕೆ ಕಾಫಿ ಕುಡಿಲೇಬೇಕು, ಒಂದು ಜಗ್ ಅಟ್ಲೀಸ್ಟ್. ಇಲ್ಲಿ ನಾನು ಕಾಂಟಿನೆಂಟಲ್ ಇನ್ಸ್ಟೆಂಟ್ ಸೌತ್ ಬ್ಲೆಂಡ್ ನನ್ನ ಫೇವ್ರೆಟ್ ಬ್ರ್ಯಾಂಡ್, ಇದು ಡಿಮಾರ್ಟಿಂದಾನೇ ತರೋದಿದು. ಸೊ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಇಲ್ಲಿ 2 ದೋಸೆ, ಚಟ್ನಿ ಮತ್ತು ಕಾಫಿ. ಆಮೇಲೆ ಸ್ವಲ್ಪ ಹೊತ್ತು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಅದರ ಜೊತೆಗೆ ದಿನ ಒಂದು ಹಣ್ಣು ತಿನ್ನಲೇಬೇಕಂತ ಒಂದು ರೂಲ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಒಂದು ಹಣ್ಣನ್ನು ತಿಂತಾ ಇದ್ದೀನಿ. ಇವತ್ತು ಬನಾನಾ. ತಿಂಡಿ ಎಲ್ಲ ಮುಗಿಸಿ ಈಗ ನಾನು ಕೆಲಸ ಶುರು ಮಾಡೋ ಟೈಮ್. ಲ್ಯಾಪ್ಟಾಪ್ ಆನ್ ಮಾಡಿಕೊಂಡು ಲಾಗಿನ್ ಆಗ್ತಾ ಇದ್ದೀನಿ. ಇವತ್ತು ಮೀಟಿಂಗ್ಸ್ ಕೂಡ ಜಾಸ್ತಿ ಇಲ್ಲ, ಯಾಕಂದರೆ ಇವತ್ತು ಫ್ರೈಡೇ. ಇದು ಡಿಮಾರ್ಟಿಂದ ತಂದಿದ್ದು ಟೇಬಲ್ ಫ್ಯಾನ್ ನಾನು, ಯಾಕಂದರೆ ಇಲ್ಲಿ ತುಂಬ ಕರೆಂಟ್ ಎಲ್ಲ ಹೋಗುತ್ತೆ, ಅದಕ್ಕೆ ಒಂದು ಫ್ಯಾನ್ ಬೇಕಂತ. ಇದರಲ್ಲಿ 3 ಥರ ಸ್ಪೀಡ್ ಇದೆ: ಲೋ, ಮೀಡಿಯಮ್, ಹೈ. ಮತ್ತು LED ಲೈಟಿಂಗ್ ಸೆಟ್ಟಿಂಗ್ ಕೂಡ ಇದೆ. ಅದೂ 3 ಮೋಡ್ಸಲ್ಲಿದೆ: ಡಾರ್ಕ್, ಲೈಟ್ ಮತ್ತು ಡಿಮ್ ಮೋಡಲ್ಲಿ. ನನಗೆ ಆ್ಯಕ್ಚುಲಿ ಚೆನ್ನಾಗಿ ಅನಿಸ್ತು. ಕೆಲಸ ಮಾಡುವಾಗ ಒಂದೇ ಕಡೆ ಕೂರಲ್ಲ, ನಾನು ಈ ಥರ ಒಂದು ಟೇಬಲು ತಂದಿದ್ದೀನಿ. ರೂಮಲ್ಲೂ ಕೂಡ ಕೂರ್ತೀನಿ, ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿ ಕಷ್ಟ ಆಗುತ್ತೆ ನನಗೆ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಎಗ್ ಬಿರಿಯಾನಿ ಮಾಡೋಣ ಅಂತ ಇಲ್ಲಿ ಮೊಟ್ಟೆಯನ್ನು ಬೇಯಿಸೋಕೆ ಇಡ್ತಾ ಇದ್ದೀನಿ. ಯಾಕಂದರೆ ಫ್ರೈಡೇ ಅಲ್ವಾ, ಸ್ವಲ್ಪ ಜಾಸ್ತಿ ಟೈಮ್ ಇರುತ್ತೆ, ಮೀಟಿಂಗ್ಸ್ ಎಲ್ಲ ಇರಲ್ಲ. ಅದಕ್ಕೆ ಒಳ್ಳೆಯದೇ ಏನಾದರೂ ಮಾಡೋಣ ಅಂತ. ಈಗ ಈರುಳ್ಳಿ ಮತ್ತು ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ. ನನಗೆ ಕಟ್ಟಿಂಗ್ ಚಾಪಿಂಗ್ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಕುಕ್ಕಿಂಗ್ ಆ್ಯಕ್ಚುಲಿ ಈಸಿನೇ ಅನಿಸುತ್ತೆ, ಬಟ್ ಇದೇ ಕಟ್ಟಿಂಗ್ ಚಾಪಿಂಗ್ ಮಾಡೋಕ್ಕೇ ನನಗೆ ಸ್ವಲ್ಪ ಬೇಜಾರು. ನಾವು ಮೊಟ್ಟೆಗೆ ಈ ಥರ ಸ್ವಲ್ಪ ಗೀಟ್ ಹಾಕಬೇಕಾಗುತ್ತೆ, ಯಾಕಂದರೆ ಇದನ್ನು ನಾವು ಮಸಾಲೆಯಲ್ಲಿ ಫ್ರೈ ಮಾಡಬೇಕು. ಸೊ ಮಸಾಲೆ ಎಲ್ಲ ಮೊಟ್ಟೆ ಒಳಗಡೆ ಚೆನ್ನಾಗಿ ಹೋಗಬೇಕಂದ್ರೆ ಈ ಥರ ನೀವು ನೈಫ್ ತೊಗೊಂಡು ಗೀಟ್ ಹಾಕಬೇಕಾಗುತ್ತೆ. ಒಂದು ಕುಕ್ಕರ್ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಯೂಶ್ವಲಿ ಸನ್ಫ್ಲವರ್ ಆಯಿಲೇ ಯೂಸ್ ಮಾಡೋದು. ಇದಕ್ಕೆ ಸ್ವಲ್ಪ ಹಳದಿ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿಬಿಟ್ಟು, ಮತ್ತು ಸ್ವಲ್ಪ ಉಪ್ಪು, ಇದರಲ್ಲಿ ನಮ್ಮ ಮೊಟ್ಟೆಗಳನ್ನು ಹಾಕಿಬಿಡೋಣ. ಚೆನ್ನಾಗಿರೋ ಮ್ಯಾರಿನೇಷನ್ ಆಗಿಬಿಡುತ್ತೆ. ಮಸಾಲೆಯಲ್ಲಿ ಚೆನ್ನಾಗಿ ಮೊಟ್ಟೆಯನ್ನು ಇಲ್ಲಿ ಫ್ರೈ ಮಾಡೋಣ. ಬರೀ 2 ನಿಮಿಷ ಮಾತ್ರ ಮಾಡಬೇಕಿದು, ಬಿಕಾಸ್ ಮೊಟ್ಟೆ ಆಲ್ರೆಡಿ ಬೇಸ್ ಆಗಿದೆ ಅಲ್ವಾ, ಸೊ ಜಾಸ್ತಿ ಇಡಬಾರ್ದು. ಜಾಸ್ತಿ ಇಟ್ಟರೆ ಏನಾಗುತ್ತೆ, ಮೊಟ್ಟೆ ಎಲ್ಲ ಹೊಡೆದೋಗುತ್ತೆ ಹಿಂಗೆ. ಸೊ ಸ್ವಲ್ಪ ಪೀಸ್ ಪೀಸ್ ಆಗಿಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಸೈಡಲ್ಲೇ ನೀವು ಆ, ಅಕ್ಕಿಯನ್ನು ಬೇಯಿಸೋಕ್ಕಿಡಬೇಕು. ಬಾಸ್ಮತಿನೂ ಆಗುತ್ತೆ, ಸೋನಾ ಮಸೂರಿನೂ ಆಗುತ್ತೆ.
ಸೊ ಇಲ್ಲಿ ಇನ್ನೊಂದು ಒಂದು ಪ್ಲೇಟಲ್ಲಿ 2 ಟೀ ಸ್ಪೂನ್ ಮೊಸರನ್ನ ತಗೋತಾ ಇದ್ದೀನಿ. ಇದು ನಮ್ಮ ಬಿರಿಯಾನಿಯಲ್ಲಿ ಪೇಸ್ಟ್ ಥರ ಮಾಡ್ಕೊಂಡು ಹಾಕಬೇಕಾಗುತ್ತೆ. ಒಂದು 2 ಟೀ ಸ್ಪೂನ್ ಮೊಸರು ಸಾಕು. ಇದಕ್ಕೆ ರೆಡ್ ಚಿಲ್ಲಿ ಪೌಡರು 1.5 ಟೀ ಸ್ಪೂನು, ಮತ್ತು ಸ್ವಲ್ಪ ಹಳದಿ, ಮತ್ತು ಸ್ವಲ್ಪ ಗರಂ ಮಸಾಲೆ, ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ಪೇಸ್ಟ್ ಥರ ಮಾಡ್ಕೋಬೇಕು. ಈಗ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಮಸಾಲೆ ಪದಾರ್ಥಗಳು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಮತ್ತೆ ಟೊಮ್ಯಾಟೊ ಹಾಕ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದರೆ ಚೆನ್ನಾಗಿರೋ ಟೇಸ್ಟು ಬರುತ್ತೆ. ಮತ್ತು ಸ್ವಲ್ಪ ಕ್ಯಾಶು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ. ಮಾಡಿದ್ದ ಪೇಸ್ಟನ್ನು ಇವಾಗ ಕುಕ್ಕರಲ್ಲಿ ಹಾಕ್ಬಿಡೋಣ. ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಇವಾಗ ಅಕ್ಕಿಯನ್ನು ಹಾಕಿಬಿಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಬಿಟ್ಟು, ಮತ್ತು ಸ್ವಲ್ಪ ನಾನು ಇದರಲ್ಲಿ ಪುದೀನ ಪೇಸ್ಟು ಹಾಕ್ತಾ ಇದ್ದೀನಿ. ನಾನು ಪುದೀನಾನ ಪೇಸ್ಟ್ ಥರ ಮಾಡ್ಕೊಂಡು ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ, ಅದಕ್ಕೆ ಪುದೀನಾನು ಹಾಕ್ತಾ ಇದ್ದೀನಿ. ಮತ್ತು ಫ್ರೈ ಮಾಡಿದ್ದ ಮಸಾಲೆ ಮೊಟ್ಟೆಯನ್ನು ಲಾಸ್ಟಲ್ಲಿ ಹಾಕಬೇಕು, ಯಾಕಂದರೆ ಇದು ಆಲ್ರೆಡಿ ಬೇಸ್ ಆಗಿದೆ, ಅದಕ್ಕೆ ಲಾಸ್ಟಲ್ಲೇ ಹಾಕಬೇಡಿ ಕುಕ್ಕರಲ್ಲಿ. ಮತ್ತು ಕುಕ್ಕರ್ ಬಂದ್ ಮಾಡಿ 3 ವಿಸಿಲ್ಗೆ ಇಡಬೇಕಿದು. 3 ವಿಸಿಲ್ ಸಾಕಾಗುತ್ತೆ, ಬಟ್ ನಿಮ್ಮ ಒಂದು ಮೆಷರ್ಮೆಂಟ್ ಪ್ರಕಾರನೇ ನೀವು ಮಾಡಬೇಕಿದು. ಮಿಕ್ಸ್ ಮಾಡುವಾಗ ಇಲ್ಲಿ ಹುಷಾರು, ಯಾಕಂದರೆ ಮೊಟ್ಟೆ ಸ್ವಲ್ಪ ಪೀಸ್ ಪೀಸ್ ಆಗೋಕ್ಕೆ ಚಾನ್ಸ್ ಇದೆ ಇಲ್ಲಿ, ಅದಕ್ಕೇ ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಮ್ಮ ಇವಾಗ ಮಧ್ಯಾಹ್ನದ ಊಟ ರೆಡಿಯಾಗಿದೆ. ಈಗ ಸ್ವಲ್ಪ ಮೊಸರು ಜೊತೆ, ಮತ್ತು ನನಗೆ ಮಿಕ್ಸರು ತುಂಬ ಇಷ್ಟ ಆಗಿದೆ, ಗಾರ್ಲಿಕ್ ಮಿಕ್ಸರ್ ಅಂತ, ಅದಕ್ಕೇ ಸ್ವಲ್ಪ ಮಿಕ್ಸರ್ ಹಾಕ್ಕೊಂಡು ಅದನ್ನು ಕೂಡ ಎಂಜಾಯ್ ಮಾಡ್ತೀನಿ. ಸೊ ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಲಂಚ್ ಆಯಿತು, ಮತ್ತೆ ಕೆಲ್ಸಕ್ಕೆ ಬಂದಿದ್ದೀನಿ. ಬಟ್ ಇವತ್ತು ನಾನು ಬೆಡ್ಡಲ್ಲಿ ಕೂತಿದ್ದೀನಿ, ಯಾಕಂದರೆ ಸ್ವಲ್ಪ ನನಗೆ ಈಗ ಪ್ರೆಗ್ನೆನ್ಸಿಯಲ್ಲಿ ಕಷ್ಟ ಆಗುತ್ತೆ, ಲೈಕ್ ರೆಸ್ಟ್ ತೊಗೋಬೇಕಾಗುತ್ತೆ, ಮಧ್ಯದಲ್ಲಿ ತಲೆನೋವು ಬಂದುಬಿಡುತ್ತೆ. ಅದಕ್ಕೆ ನಾನು ಈ ಥರ ಒಂದು ಡೆಸ್ಕ್ ತೊಗೊಂಡ್ಬಿಟ್ಟು ನನ್ನ ಬೆಡ್ ಮೇಲೆ ಹಾಕಿದ್ದೀನಿ. ಸೊ ಇಲ್ಲೇ ನಾನು ಕೆಲಸ ಮಾಡ್ತಾ ಇರ್ತೀನಿ ನಂದು. ಸೊ ಫ್ರೈಡೇಸ್ ಯೂಶಲಿ ಚಿಲ್ ಆಗೇ ಇರುತ್ತೆ, ಅಷ್ಟೊಂದು ಏನು ಜಾಸ್ತಿ ಮೀಟಿಂಗ್ಸ್ ಇರಲ್ಲ, ಜಾಸ್ತಿ ವರ್ಕ್ ಪ್ರೆಷರ್ ಇರಲ್ಲ. ಫ್ರೈಡೇ ಜನರು ಬೇಗನೂ ಕೂಡ ಲಾಗ್ ಆಫ್ ಆಗ್ತಾರೆ, ಬೇಗ ಮನೆಗೂ ಹೋಗ್ತಾರೆ. ಕೆಲವು ಜನ ಬೆಂಗಳೂರು ಬಿಟ್ಟು ಹೋಗ್ತಾರೆ ಫ್ರೈಡೇಸ್ಗೆ. ಸೊ ಅದಕ್ಕೆ ಫ್ರೈಡೇ ಅಷ್ಟೊಂದೇನು ಕೆಲಸ ಅಂತ ಇರಲ್ಲ. ಅದಕ್ಕೆ ನಾನು ಫ್ರೈಡೇಗೆ ಸ್ವಲ್ಪ ಕುಕ್ಕಿಂಗ್ ಜಾಸ್ತಿ ಮಾಡ್ತೀನಿ. ಅಂದರೆ ಇವತ್ತು ಬಿರಿಯಾನಿ ಮಾಡಿದ್ದಲ್ವ, ಆ ಥರ ನಾನು ರೆಸಿಪೀಸ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಬಿಕಾಸ್ ಎಫರ್ಟ್ ಸ್ವಲ್ಪ ಜಾಸ್ತಿ ಬೇಕು ಆ ಥರ ರೆಸಿಪೀಸ್ ಮಾಡೋಕ್ಕೆ. ಅದಕ್ಕೇ ಫ್ರೈಡೇ ಬಂದರೆ ನಾನು ಚಪಾತಿನೂ ಮಾಡ್ತೀನಿ, ಬಿಕಾಸ್ ಚಪಾತಿನೂ ಟೈಮ್ ತೊಗೊಳುತ್ತಲ್ವ, ಲೈಕ್ 6-8 ಚಪಾತಿ ಮಾಡಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ಈ ಥರ ಡಿಶಸ್ ಎಲ್ಲ ನಾನು ಫ್ರೈಡೇ ಮಾಡ್ತೀನಿ. ಆಮೇಲೆ ನಾನು ಬಂದು ವಾಪಸ್ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಮೀಟಿಂಗ್ ಇದೆ, ನನಗೆ ಮೀಟಿಂಗ್ ಇದೆ, ಹೌದು. ಓಕೆ, ಸಿ ಯು ಆಫ್ಟರ್ ದ ಮೀಟಿಂಗ್. ಸಂಜೆ ನನಗೆ ಹಸಿವಾಗಿತ್ತಂತ ನಮ್ಮ ಹಸ್ಬೆಂಡು ಸ್ವಲ್ಪ ಫ್ರೆಂಚ್ ಫ್ರೈಸ್ ತಂದುಕೊಟ್ರು. ನನಗೆ ತುಂಬ ಇಷ್ಟ ಫ್ರೆಂಚ್ ಫ್ರೈಸ್ ತಿನ್ನೋದಂದರೆ, ಅದಕ್ಕೆ ಇಲ್ಲಿ ಸ್ವಲ್ಪ ತಿಂತಾ ಇದ್ದೀನಿ.
ಈಗ ಡಿಮಾರ್ಟ್‌ಗೆ ಹೋಗಿದ್ದೀವಿ ನಾವು ಸಂಜೆ. ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲ ಸಾಮಗ್ರಿ ಖಾಲಿ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಬಂದುಬಿಟ್ಟು ನಾವು ಸ್ವಲ್ಪ ನೂಡಲ್ಸು, ಜ್ಯಾಮು, ನಮ್ಮ ಕಾಂಟಿನೆಂಟಲ್ ಕಾಫಿ ನಾವು ಪೂರ್ತಿ ತಿಂಗಳಿಗೆ ಅಂದರೆ 2-3 ತಿಂಗಳಿಗೇ ಎಲ್ಲ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಮಖಾನ, ಬಾಸ್ಮತಿ ರೈಸ್, ನಮ್ಮ ಬೀದಿ ನಾಯಿಗೆ ಹಾಕೋಕ್ಕೆ ಬಿಸ್ಕೆಟ್ಗಳು, ಮತ್ತು ನಮಿಗೂ ಸ್ವಲ್ಪ ಬಿಸ್ಕೆಟ್ಗಳು. ಇದು ಮಾಲ್ಕಿಸ್ಟ್ ಅಂತ ಚೆನ್ನಾಗಿರುತ್ತೆ ಫ್ಲೇವರು. ನಾವು ಚಾಕ್ಲೇಟ್ ಮತ್ತು ಚೀಸಲ್ಲಿ ತೊಗೊಂಡಿದ್ದಿ. ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಬಿಸ್ಕೆಟ್ ನನಗೆ ಸಂಜೆ ಎಲ್ಲ ಹಸಿವಾದರೆ. ಮತ್ತು ಚಟ್ನಿ ಎಲ್ಲ ಮಾಡೋಕ್ಕೆ ನನಗೆ ಕೊಕೊನಟ್, ಮತ್ತು ನಮ್ಮ ಮಿಕ್ಸರ್, ಸ್ವಲ್ಪ ಚಾಕ್ಲೇಟು ತೊಗೊಂಡಿದ್ದೀನಿ. ಮತ್ತು ಅಕ್ಕಿನೂ ತಂದುಬಿಟ್ಟಿದ್ದೀನಿ. ಅಕ್ಕಿ, ಕಡಲೆಕಾಯಿ ಎಲ್ಲ ಸ್ಟಾಕ್ ಮಾಡಿ, ಮತ್ತು ಜೀರೆ, ಸಾಸಿವೆ, ಬೇಸನ್, ಕುಕ್ಕಿಂಗ್ ಆಯಿಲ್ ಇದೆಲ್ಲ ತಂದುಬಿಟ್ಟಿದ್ದೀನಿ. ಮತ್ತು ನಾನು ಹೇರ್ ಶ್ಯಾಂಪು ಕೂಡ ತೊಗೊಂಡಿದ್ದೀನಿ. ಮತ್ತು ಚೀಸ್ ಕ್ಯೂಬ್, ಫ್ರೆಂಚ್ ಫ್ರೈಸ್ ಇಷ್ಟ ಅಂತ ಹೇಳಿದಲ್ವ, ಅದಕ್ಕೆ ಇದು ತೊಗೊಂಡ್ಬಿಟ್ಟೆ ಇವತ್ತು. ರಾತ್ರಿ ಊಟಕ್ಕೆ ನಾನು ಮೆಂತ್ಯ ಸೊಪ್ಪನ್ನು ತಂದಿದ್ದೀನಿ. ಇದನ್ನು ಮೆಂತ್ಯ ಪರಾಠೆ ಅಥವಾ ಮೆಂತ್ಯ ಥೇಪ್ಲ ಅಂತಲೂ ಅಂತಾರೆ. ನಾರ್ತ್ ಇಂಡಿಯನ್ಸ್ ಎಲ್ಲ ಥೇಪ್ಲ ಅಂತ ಅಂತಾರೆ ಇದಕ್ಕೆ. ನನಗೂ ಸ್ವಲ್ಪ ಆಸೆ ಆಯ್ತಂತ ಮೆಂತ್ಯ ಸಿಕ್ತು ಬರುವಾಗ, ಅದಕ್ಕೆ ತಂದುಬಿಟ್ಟಿದ್ದೀನಿ. ಇದು ನೀಟಾಗಿ ವಾಶ್ ಮಾಡಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ಧೂಳಿತ್ತು ಇದರಲ್ಲಿ. ಸೊ ಒಂದು 3-4 ಸತಿ ಅಂತೂ ಇದನ್ನು ನೀಟಾಗಿ ವಾಶ್ ಮಾಡಿ. ನಾವು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕಾಗತ್ತಿಲ್ಲಿ. ಯಾಕಂದರೆ ಪರಾಠೆಯಲ್ಲಿ ಮಾಡೋದ್ರಿಂದ ಅದು ಸಣ್ಣ ಇದ್ದರೆ ಒಳ್ಳೆಯದಾಗುತ್ತೆ, ಒಳ್ಳೆ ಫ್ಲೇವರ್ ಬರುತ್ತಿಲ್ಲಿ. ಒಂದು ಪಾತ್ರೆಯಲ್ಲಿ ನಾವು ಹೋಲ್ ವೀಟ್ ಆಟನ ಯೂಸ್ ಮಾಡೋಣ. ಥೇಪ್ಲ ಅಲ್ವಾ, ಕೆಲವರು ಬೇಸನ್ ಕೂಡ ಆ್ಯಡ್ ಮಾಡ್ತಾರೆ ಇಲ್ಲಿ, ಬಟ್ ನಾನು ಬರೀ ಹೋಲ್ ವೀಟ್ ಫ್ಲವರೇ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು, ಜೀರಿಗೆ, ಹಳದಿ ಪೌಡ್ರು, ರೆಡ್ ಚಿಲ್ಲಿ ಪೌಡರು, ಉಪ್ಪು, ಮತ್ತು ಕೋರಿಯಾಂಡರ್ ಪೌಡರು, ಮತ್ತು ಸ್ವಲ್ಪ ಮೊಸರನ್ನ ಕೂಡ ಹಾಕಬೇಕು. ಯಾಕಂದರೆ ನಿಮಗೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಮೊಸರು ಹಾಕಿದರೆ. 1 ಟೀ ಸ್ಪೂನ್ ಮೊಸರು ಸಾಕಿದ್ದಕ್ಕೆ. ಇದು ನಮ್ಮ ಚಪಾತಿ ಆಟ ಹೆಂಗೆ ಮಾಡ್ತೀವಿ ಹಂಗೆ ಮಾಡಬೇಕು, ಸೇಮ್ ಪ್ರೊಸೀಜರು. ಸೊ ಇದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮೆಂತ್ಯ ಪರಾಟೆ ಮಾಡೋಕ್ಕೆ ಹಿಟ್ಟು ರೆಡಿ ಆಗಿಬಿಟ್ಟಿದೆ. ಸ್ವಲ್ಪ ಟೈಮ್ ಇದನ್ನು ಆಚೆ ಇಟ್ಬಿಡಿ, ಇಮ್ಮಿಡಿಯೇಟಾಗಿ ಮಾಡಬೇಡಿ. ಸ್ವಲ್ಪ ಇಟ್ಟಿದ್ರೆ ಅದು ಒಳ್ಳೆಯದಾಗುತ್ತೆ. ಈಗ ಇದನ್ನು ಚಪಾತಿ ಥರನೇ ನೀಟಾಗಿ ಮಾಡಬೇಕು. ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ನೀವು ಕೂಡ ಟ್ರೈ ಮಾಡ್ಬೋದು. ರಾತ್ರಿ ಊಟ ರೆಡಿ ಆಗಿಬಿಟ್ಟಿದೆ. ಇದನ್ನು ಕೂಡ ಮೊಸರು ಮತ್ತು ಪಿಕ್ಕಲ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಎಲ್ಲ ಕೆಲಸ ಆದಮೇಲೆ ನಮ್ಮ ಟೆರೆಸಲ್ಲಿ ಬಂದುಬಿಟ್ಟು ಇಲ್ಲಿ ನಾನು ಚೆನ್ನಾಗಿರೋ 1 ಗಂಟೆ ವಾಕಿಂಗ್ ಮಾಡ್ತೀನಿ. ನಾನು ಚೆನ್ನಾಗಿ ಅನ್ಸುತ್ತೆ ಇಲ್ಲಿ ಲೈಟೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ, ಮತ್ತು ತಂಪಾಗಿರುತ್ತೆ ತುಂಬ.